ಹಾಲು ತಗೊಳ್ಳಿ ಸಮಯ ಹಾಲು ತಗೊಳ್ಳಿ. ಹಲೋ ಕಳ್ಳ ಫ್ರಿಡ್ಜು ಸುಧಾಮನ್ ಮನೆಯಾಗೆ ಫ್ರಿಡ್ಜು. ಓ ಫ್ರಿಡ್ಜು ಫ್ರಿಡ್ಜು ಅಯ್ಯೋ ಬನ್ನಿ ಸುಧಾಮನ್ ಮನೆಗೆ ಅದೇನೋ ಬಂದಿರುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ. ಅಯ್ಯಯ್ಯೋ ಇದೇನಿದು ಟ್ರಂಕ್ ಉದ್ದಕ್ಕೆ ನಿಲ್ಸಿದ್ರಲ್ವಾ, ಅಡ್ಡಲ್ವಾ ಮಲಗಿಸೋದು. ಹೋಗ್ರಪ್ಪ, ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲ, ಅಡ್ಡನೇ ಮಲಗಿಸೋರು. ಬಾಗಿಲು ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದೋಗಲ್ವಾ. ಅಜ್ಜಿ ಇದು ಟ್ರಂಕ್ ಅಲ್ಲ, ಹಂಗಂದ್ರೆ ಅಂದ್ರೆ ಇದ್ರೊಳಗೆ ಅನ್ನ ಸಾಂಬಾರು ಹಾಲು ತರಕಾರಿ ಇಟ್ಟು 3 ದಿನ ಆದ್ರೂ ಕೊಳ್ತೋಗೋದಿಲ್ಲ, ಹಸೋಗೋದಿಲ್ಲ. ಹೌದಾ? ಚೆನ್ನಾಗಿದೆಯಲ್ಲ. ನೋಡಿದ್ರೇನ್ರಿ ಫ್ರಿಡ್ಜು ಹೇಗಿದ್ದೀರಿ? ಅಯ್ಯೋ ಚೆನ್ನಾಗಿದೆ ಅಲ್ಲ. ನಮ್ ಯಜಮಾನ್ರೆ ತಂದಿದ್ದೀರಿ. ಫ್ರಿಡ್ಜಿನ ಮನೆ ಒಳಗಡೆ ಇಟ್ಬಿಡೋಣ, ನಮ್ಮ ಆಸೆ ಎಲ್ಲ ಪೂರೈಸ್ತು. ಅಯ್ಯೋ ಪಾಪಿ, ಮೊದಲು ಭಾಗ್ಯದ ಲಕ್ಷ್ಮಿ ಬಂದಂಗ್ ಬಂದಿದೆ. ಚೆನ್ನಾಗಿ ಪೂಜೆ ಮಾಡಿ ವಿಜೃಂಭಣೆಯಿಂದ ಒಳಗೆ ತಗೊಂಡೋಗೋಣ, ಆಯ್ತಾ? ನೀನ್ ಏನೇ ಹೇಳು, ಸಿಂಗಲ್ ಡೋರ್ ಗಿಂತ ಡಬಲ್ ಡೋರ್ ಇದ್ರೆ ಬಹಳ ಚೆನ್ನಾಗಿತ್ತು ಕಣಯ್ಯ. ಅಯ್ಯೋ ಹಾಳಾದವನು ಈ ಪ್ರೈಸ್ ಇಡೋನು ಮರ್ತ್ಬಿಟ್ಟು ಡಬಲ್ ಡೋರ್ ಇಡಕ್ ಸಿಂಗಲ್ ಡೋರ್ ಇಟ್ಬಿಟ್ಟ. ಸಿಂಗಲ್ ಡಬಲ್ ನೀನೇನೇ ಹೇಳು, ಈ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು. ಹೌದು ಹೌದು. ನೋಡಯ್ಯ, ಇದನ್ನ ಉತ್ತರ ದಿಕ್ಕಿಗೆ ಇಡ್ಲೇಬಾರ್ದು, ಪೂರ್ವ ದಿಕ್ಕಿಗೆ ಇಡಬೇಕು. ಅಗ್ನಿ ಮೂಲೆಯಲ್ಲಿ ಫ್ರಿಡ್ಜು ಇಡಬಾರ್ದು. ತಂಪಿನ ಜಾಗ ಅಂದ್ರೆ ದೇವ್ರ ಮೂಲೆ ಕಣಯ್ಯ, ಅಲ್ಲೇ ಇದನ್ನ ಇಡಬೇಕು. ಬನ್ನಿ 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 ಬನ್ನಿ, ಆ ಕಡೆ ಇಡಿ. ಅಲ್ಲಿ ತೊಗೊಳೋದು. ಈ ಕಡೆ ಇಲ್ಲಿ ಏನೋ ಈ ಮನೆ ಸೂಟೇ ಆಗ್ತಿಲ್ಲ. ಈ ಫ್ರಿಡ್ಜ್ಗೋಸ್ಕರ ಈ ಮನೆ ಚೇಂಜ್ ಮಾಡ್ಲೇಬೇಕು ರೀ. ಅಯ್ಯೋ ಪಾಪಿ, ಈ ಫ್ರಿಡ್ಜ್ಗೋಸ್ಕರ ಮನೆ ಚೇಂಜ್ ಮಾಡ್ತಾರೇನೆ? ಅಯ್ಯಯ್ಯಯ್ಯೋ ಬೇಡಮ್ಮ, ನೀವು ಇಲ್ಲೇ ಇರ್ಬೇಕು, ಈ ಫ್ರಿಡ್ಜು ಇಲ್ಲೇ ಇರ್ಬೇಕು. ನಾವು ಆಗಾಗ ಬಂದ್ ಹೋಗ್ತಾ ಇದ್ವಾ. ಬನ್ರೆ ಹೋಗೋಣ. ಬರ್ತೀವಿ ಲಕ್ಷ್ಮಿ, ಬರ್ತೀವಿ. ಸುಧಾಮ ಚೆನ್ನಾಗಿ ನೋಡ್ಕೊಳಯ್ಯ ನನ್ನ ಹೆಂಡತಿನ ಫ್ರಿಡ್ಜ್ನ. ಕರ್ಮ ನನ್ನ ಮಕ್ಕಳು. ರೀ ನೀವ್ ಪಕ್ಕಕ್ಕೆ ಬನ್ರಿ. ಈ ಫ್ರಿಡ್ಜ್ಗೆ ನಿಮ್ಗೆ ಒಂಚೂರು ಮ್ಯಾಚ್ ಆಗ್ತಿಲ್ಲ. ಈ ಫ್ರಿಡ್ಜ್ ಪಕ್ಕದಲ್ಲಿ ನಿಂತ್ಕೋಬೇಕು ಅಂದ್ರೆ ನೀವು ಸೂಟು ಬುಟ್ಟು ಹಾಕೊಳ್ಳೇಬೇಕು. ಲೇ, ನಿಂಗೆ ಬಟ್ಟೆ ಚಿಟ್ಟವ್ರು ಏನೋ ಗೊತ್ತಾ? ಯಾಕೆ? ಈ ಫ್ರಿಡ್ಜ್ ಓಸಿಲ್ ಬಂದಂಗ ಬಂದು ಅದು ಬಂದ್ರೆ ಅದನ್ನು ಹಾಕೋಬಿಡ್ತೀನಿ. ನಿಜವಾಗ್ಲೂ ರೀ, ಈ ಫ್ರಿಡ್ಜ್ಗೆ ಈ ಮನೆ ಸೂಟೇ ಆಗ್ತಾ ಇಲ್ಲ. ಇದಕ್ ಸೂಟ್ ಆಗೋ ತರ ಒಂದು ದೊಡ್ಡ ಡ್ರಾಯಿಂಗ್ ರೂಮ್ ಇರ್ಬೇಕು. ಅದೇ ನಿಮ್ ಫ್ರೆಂಡ್ ಶ್ರೀಧರನ್ ಮನೆ ಇದೆಯಲ್ಲ, ಆ ತರ ಇರ್ಬೇಕು ರೀ. ಆಗ ಬರ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡ್ಬೇಕು. ಏನದು? ಒಳ್ಳೆ ಶ್ರೀಮಂತೆ, ಗಂಡ ಸತ್ತೋಗಿರ್ಬೇಕು, ಅವಳನ್ನ ಮದುವೆ ಆಗ್ಬೇಕು. ಸುಮ್ನೆ ಇದೆ. ಲೇ, ಹೊಟ್ಟೆ ಹಸಿತಲ್ಲಿ ಏನ್ ಅಡಿಗೆ ಮಾಡಿದ್ಯೆ? ಅಯ್ಯಯ್ಯೋ, ಈ ಫ್ರಿಡ್ಜ್ ಬಂದ್ ಸಂತೋಷದಲ್ಲಿ ನಾನು ಅಡಿಗೆ ಮಾಡೋದನ್ನೇ ಮರ್ತ್ ಹೋಗಿದ್ದೀರಿ. ಸದ್ಯ ನನ್ನ ಮರಲಿಲ್ವಲ್ಲ, ಹಾಳಾಗಿ ಹೋಗ್ಲಿ. ಯಾವ್ದಾದ್ರು ಫುಟ್ಪಾತ್ ಮೇಲೆ ಚಿತ್ರಾನ್ನ ತಿನ್ಕೊಂಡು ಹೋಗ್ತೀನಿ. ಹಾಗೆ ಮಾಡಿ, ತಿನ್ಕೊಡಿ. ಅಯ್ಯಯ್ಯೋ, ನನ್ನ ಫ್ರಿಡ್ಜು ದೇವ್ರೇ. ಸುಧಾಮ ನಿಂತ್ಕೊಳಪ್ಪ, ನಿಂತ್ಕೊ. ನೋಡು, ನಿಮ್ ಮನೆಗ್ ಫ್ರಿಡ್ಜ್ ಬಂದ್ಮೇಲೆ ಈ ಕಾಲೋನಿಗೆ ಒಂದು ಕಳೆ ಬಂತು. ಮನೇಲಿ ಏನೇನಿರ್ಬೇಕು ಅದೆಲ್ಲ ಇದ್ರೇನೆ ಲಕ್ಷಣ. ಹೌದೌದು. ಎಲ್ಲೋ ಹೊರಟಾಗಿದೆ. ಅದು 2ನೇ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಯಾರೋ ಹುಡುಗಿ ತೋರಿಸ್ತೀನಿ ಅಂದ್ರು ಹೋಗ್ತಾ ನಿನ್ ಬಾಯಿ ಹುಳ ಬೀಳ. ಲಕ್ಷಣವಾಗಿರೋ ಹೆಂಡತಿನ ಮನೇಲಿ ಇಟ್ಕೊಂಡು ಯಾರೋ ಹುಡುಗಿನ ತೋರಿಸ್ತಾರಂತೆ. ಅಯ್ಯೋ, ಕೆಲಸಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ದಮ್ಮ. ಹೇಳ್ಬಾರ್ದ? ಸುಧಾಮ ನೀನು ತುಂಬಾ ಅದೃಷ್ಟವಂತ ಕಣಯ್ಯ. ಲಾಟ್ರಿಲಿ ನಿನಗೆ ಫ್ರಿಡ್ಜ್ ಬಂತು. ನಿನಗ್ ಬರೋ ಸಂಬಳದಲ್ಲಿ ಅದನ್ನ ತೊಗೊಳಕ್ ಆಗ್ತಾ ಇತ್ತಾ? ನಾನು ಎಷ್ಟೋ ಸಾರಿ ಲಾಟ್ರಿ ಟಿಕೆಟ್ ತೊಗೊಳ್ತಾನೆ ಇದೀನಿ, ಒಂದ್ ಸಾರಿನೂ ಹೊಡಿಲೇ ಇಲ್ಲ. ಆದ್ರೆ 13ನೇ ನಂಬರು ಅನ್ಲಕ್ಕಿ ನಂಬರ್ ಅಂತಾರೆ, ಅದಕ್ಕೆ ಪ್ರೈಸ್ ಬಂದಿದೆ ಅಂದ್ರೆ ನೀನು ಡಬ್ಬಲ್ ಲಕ್ಕಿ ಕಣಯ್ಯ. ನನ್ಗೆ ಇನ್ನೊಂದು ಲಕ್ಕಿ ಇದೆ. ಏನ? ಸುಧಾಮ, ಇದೇನಪ್ಪ ಇದು? ಇಷ್ಟೊತ್ತಾದ್ರೂ ಮಲಗಿದ್ದಲ್ಲ, ಎಷ್ಟೊಂದು ಹೊತ್ತಾಗೋಯ್ತು. ಎದ್ದೇಳು. ಈಗ ಅಡ್ಡ ಮಲ್ಕೊಂಡಿದ್ರೆ ನಾವು ಫ್ರಿಡ್ಜ್ ನಲ್ಲಿ ಯಾಕೆ ತಗೊಳ್ಳೋದು? ಹಾಳಾದವರು ಮನಗಕ್ಕೂ ಬಿಡಲ್ಲ ಅಂತಾರೆ. ಸುಧಾಮ ಅವರೇ ಮಲ್ಕೊಂಡಿದ್ರಾ? ಮಲ್ಗಿ ಮಕ್ಕಳು ಮನಗಿರೋನ ಮನಗಿದ್ಯಾ ಅಂತ ಎಬ್ಬರಿಸ್ತಾವ್ರಲ್ಲ. ಮಲ್ಕೊಂಡಿದ್ರಾ? ಮಲ್ಗಿ ನನ್ನ ಮಕ್ಳು ಇವ್ರು ಓಡಾಡೋ ಫೋರ್ಸ್ಗೆ ಸ್ನಾನನೇ ಮಾಡಕ್ಕಾಗ್ತಿಲ್ಲ. ಲಕ್ಷ್ಮಿ, ನೀರ್ ಕಾಯಿಸಿದ್ದೇನೆ. ಏನ್ರಿ ಇದು? ಆಗಿಂದ ಹೇಳ್ತಾ ಇದ್ದೀನಿ, ನೀರ್ ಕಾಯಿಸಿದ್ದೀನಿ, ತಣ್ಣಗಾಗತ್ತೆ, ಬೇಗ ಸ್ನಾನ ಮಾಡಿ. ನನ್ನ ಮಲಗಕ್ಕೆಲ್ಲೇ ಬಿಡ್ತಾವ್ರೆ. ಅವಾಗ್ಲಿಂದ ಕಾವಡಿ ದಾಟ್ದಾಗ ಆ ಕಡೆಗೂ ಈ ಕಡೆಗೂ ಓಡಾಡ್ತಾನವೆ. ನೋಡು, ನೀನ್ ಒಂದ್ ಕೆಲಸ ಮಾಡು, ಇಲ್ಲೇ ಇದ್ದು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಟು ತೊಲಗಿಸ್ಬಿಡು.
ಆಗಲ್ಲ ರೀ, ನಾನ್ ಪುಟ್ಟನ ಸ್ಕೂಲಿಗೆ ಬಿಟ್ಟು ಬರ್ಬೇಕು, ನೀವೇ ನೋಡ್ಕೊಳ್ಳಿ. ಹಾಳಾಗೋಗು, ನೀನ್ ಹೋದಲ್ಲಿ ಬಾಗ್ಲ ಹಾಕೋತೀನಿ. ಕೇಳು ಸಂಸಾರದಲ್ಲಿ ರಾಜಕೀಯ, ನನ್ನ ಮನೆಯಲ್ಲಿನ ಪರಕೀಯ, ಅತೀಯ ಹಣ್ಣು ಬಿಚ್ಚಿ ನೋಡಿದರ್ರಿ ಒಳ್ಳೆಗೆ ತಳಕು ಪಳ್ಳಕು ಉಳ್ಳಕು ಇರುವುದು ನೋಡು. ಸುಧಾಮ, ಅಯ್ಯೋ ಪಾಪಿಗಳು ಸ್ನಾನ ಮಾಡಕ್ ಬಿಡಲ್ಲ, ಕುಷ್ಠರೋಗ ಬಂದ್ ಸಾಯ್ತಾರೆ ಇವರು. ಸುಧಾಮ, ಯಾರು ಫ್ರಿಡ್ಜಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪಿಟ್ಟಿದ್ನಲ್ಲ ತಕ್ಕೊಡಪ್ಪ. ಖಾರ ಪುಡಿ ಕಲ್ಸಿ ಕೋಲ್ಗೆ ಹಾಕಿ ಬ್ಯಾಕಿಗೆ ಇಟ್ಬಿಡ್ಬೇಕು ಒಬ್ಬೊಬ್ರಿಗೂ. ಈ ಕಿತ್ತೋಗಿರೋ ಕೊತ್ತಂಬರಿ, ಈ ಫ್ರಿಜ್ಜು, ಇದೇನ ನನ್ ಕೊತ್ತಂಬರಿ? ಹೌದು, ತಗೊಂಡ್ ತೊಳಗಿ. ಇಷ್ಟವಂತ ಅಂದ್ರೆ ನೀನೇ ಕಣಪ್ಪ. ಮಡಿಲೇ ಎಲ್ರಿಗೂ ತರಕಾರಿ ತೆಕ್ಕೊಡ್ತಿದ್ಯಲ್ಲ, ನಾನಿನ್ ಬರ್ಲಾ? ಮಡಿನ ನಾನ್ ಸ್ನಾನನೇ ಮಾಡಿಲ್ವೇ? ಅಯ್ಯೋ ಅಯ್ಯೋ, ನೀರ್ ಬೇರೆ ತಣ್ಣಗಾಗೋಗ್ಬಿಟ್ಟಿದ್ಯೆ. ಏನ್ ಮಾಡೋದು? ನೀರ್ ಕಾಯೋರ್ಗು ಐರನ್ನಾದ್ರೂ ಮಾಡೋಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ವಾಣಿಗೆ ವಿಭಾಗ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಮೋರಿ ಹಾರಿದ ವೀರ. ಸುಧಾಮ, ಸುಧಾಮ, ಏನಯ್ಯ ಇನ್ನು ಕೆಲ್ಸಕ್ಕೆ ಹೋಗ್ಲಿಲ್ವೇ? ಸರಿ ಸರಿ ಸರಿ. ನೋಡಿ, ನಿಮ್ಗೆ ಏನ್ ಬೇಕಲ್ಲ ತಗೊಂಡ್ ಬಾಗ್ಲ ಹಾಕೊಂಡ್ ಹೋಗಿ. ಅಪವಿತ್ರೋ ಪವಿತ್ರೋ ಭವ. ಅಯ್ಯಯ್ಯೋ, ಹೀಟೇ ಆಗಿಲ್ವೇ? ಸುಧಾಮ, ಸುಧಾಮ, ಸುಧಾಮನ ಹೆಣ ಬಿದ್ದೋಯ್ತು. ಏನ್ರಿ? ಏನಯ್ಯ ಹೀಗ್ ತುಂಬಿಸಿಟ್ಟಿದ್ಯಾ? ಫ್ರಿಡ್ಜು ಉಪಯೋಗಿಸೋಳಕ್ಕೆ ಬರೋದಿಲ್ವಲ್ಲ ಜನಕ್ಕೆ? ನೋಡಿ ಸ್ವಾಮಿ, ನನಗೆ ಅದೆಲ್ಲ ಗೊತ್ತಿಲ್ಲ. ನಿಮ್ಗೆ ಏನ್ ಬೇಕೋ ತಗೊಂಡ್ ತೊಲಗೋಗ್ರಿ. ಸರಿ ಸರಿ. ಅಯ್ಯೋ, ನೀರ್ ಬೇರೆ ಕಾಯ್ದಿಲ್ಲ, ಇಸ್ತ್ರಿ ಪೆಟ್ಟಿ ಬೇರೆ ಹಾಳಾಗೋಗಿದೆ. ಏನ್ ಮಾಡೋದೀಗ? ಇಸ್ತ್ರಿ ಪೆಟ್ಟಿಗೆ ಕೆಟ್ಟೋಗಿದ್ಯಾ? ಕೊಡಯ್ಯ, ನಾನ್ ರಿಪೇರಿ ಮಾಡ್ಕೊಡ್ತೀನಿ. ಹಂಗಂದ್ರೆ ನೀವು ಇಸ್ತ್ರಿ ಪೆಟ್ಟಿ ರಿಪೇರಿ ಮಾಡೋ ಅಂಗಡಿ ಇಟ್ಟಿದ್ದೀರಾ? ಅಯ್ಯೋ, ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡ ಮಿಷಿನ್ ನಾನೇ ರಿಪೇರಿ ಮಾಡೋದು. ನಡಿಯಯ್ಯ ತೋರ್ಸು. ಅಯ್ಯೋ, ಮೊದ್ಲು ಆ ಕೆಲಸ ಮಾಡಿ ಮುಂಡ ಮಚ್ಕೊಡಿ. ಬನ್ನಿ ಬನ್ನಿ. ಎಲ್ಲಿದೆಯಯ್ಯ? ಒಂದು ಸ್ಕ್ರೂ ಡ್ರೈವರ್ ಕೊಡಯ್ಯ. ಸ್ಕ್ರೂ ಡ್ರೈವರ್ ತರ ನಾನೇನ್ ಮುಲ್ಲಾ ಸಾಬಿ ಸೈಕಲ್ ಸಾಪಲ್ಲ ಕೆಲಸ ಮಾಡ್ತೀನಿ. ತರಕಾರಿ ಹೆಚ್ಚೋ ಚಾಕು ಇದೆಯಾ? ಹಾ, ಅದಿದೆ, ಅದಿದೆ. ಅದನ್ನೇ ತಗೊಂಬಾ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಕೊಡು. ಏನ್ ಮುಖ ನೋಡ್ತಾ ಇದೀಯಾ? ನಾನ್ ರಿಪೇರಿ ಮಾಡಿ ಇಟ್ಟಿರ್ತೀನಿ, ಹೋಗಿ ಸ್ನಾನ ಮಾಡ್ಕೊಂಬಾ. ಅದು ಒಳ್ಳೆ ಕೆಲಸ. ನಿಮ್ ಮನೆ ಹಾಳಾಗೋ. ಆರೋಗ್ಯದ ರಕ್ಷಣೆಯ ಮಾಡೋದು ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿಜು ಅಲ್ಲಿದೆ. ಅದರ ನೀರು ತಣ್ಣಗಿದೆ, ಸುಮ್ಮನೆ ಮಗ ತೊಳ್ಕೊಬಿಡದ. ಏನಯ್ಯ ಇಷ್ಟು ಬೇಗ ಸ್ನಾನ ಮುಗಿಸ್ಬಿಟ್ಟಿಯಾ? ಅಯ್ಯೋ, ನೀರ್ ತಣ್ಣಗಿತ್ತು, ಅದಕ್ಕೆ ಫೇಸ್ ಬಾತ್. ಸರಿ ಹೋಯ್ತಾ? ವೈರ್ ಬಿಚ್ಚೋಗಿತ್ತಯ್ಯ. ನೋಡಯ್ಯ, ನ್ಯೂಟ್ರಲ್ ಫೇಸು ಬೇರೆ ಬೇರೆ ಆಗಿತ್ತು. ಒಂದಕ್ಕೊಂದು ಶಾರ್ಟ್ ಆಗೋಗ್ಬಿಟ್ಟಿದ್ರೆ ಫ್ಯೂಸೇ ಮೆಲ್ಲಿಗೆ ಮೂಗ್ ಕುಯ್ದು ಬಿಟ್ಟಿರಾ? ಹೌದು, ಇವೆರಡು ಟಚ್ ಆಗೋಬಿಟ್ರೆ ಹೊಗೆ ಹಾಕ್ಸ್ಬಿಡ್ತೀವ. ಇದಾಗಿದ್ದಕ್ಕೆ ಪರವಾಗಿಲ್ಲ. ಅದೇ ವಾಷಿಂಗ್ ಮಿಷಿನ್, ಮಿಕ್ಸಿ, ನಿಮ್ ಮನೇಲಿ ಇದೆಯಲ್ಲ ಫ್ರಿಡ್ಜು, ಆಗೋಗ್ಬಿಟ್ಟಿದ್ರೆ ಏಕ್ದಮ್ ಬರ್ಸ್ಟ್ ಆಗಿ ಎಲ್ಲ ಬೀದಿಗೆ ಸಿಬೇಕಾಗ್ತಿತ್ತು. ಫ್ರಿಡ್ಜು ಬಿಸಾಕ್ಬೇಕಾಯ್ತಾ? ಇವತ್ತು ಕಟ್ತೀನಿ ಅದಕ್ಕೆ ಬುಟ್ಟಿನ. ರೀ, ಸ್ನಾನ ಆಯ್ತಾ? ಆಯ್ತು ಆಯ್ತು ಆಯ್ತು. ಅಲ್ಲಿ ಚಿತ್ರಾನ್ನ ಮಾಡಿಟ್ಟಿದೆ, ತಿಂದ್ರಾ? ತಿಂದೆ ತಿಂದೆ ತಿಂದೆ. ಹೇಗಿತ್ತು ರೀ? ಅಯ್ಯೋ, ನೀನ್ ಮಾಡಿದಂದ್ರೆ ಹೇಳ್ಬೇಕಾ? ತುಂಬಾ ಚೆನ್ನಾಗಿತ್ತು, ತುಂಬಾ ಅಯ್ಯೋ. ಚೆನ್ನಾಗಿತ್ತು. ಬರ್ಲಾ? ಆಫೀಸ್ ಟೈಮ್ ಆಯ್ತು. ನೋಡು, ಫ್ರಿಜ್ ನ ತುಂಬಾ ಚೆನ್ನಾಗಿ ನೋಡ್ಕೊ. ಸರಿ. ಆಮೇಲೆ ಯಾರು ಏನ್ ಕೇಳಿದ್ರು ಇಟ್ಬಿಡು. ನನಗೇನೋ ಟೆನ್ಷನ್, ಸುಮ್ಮನೆ ಅನ್ಬಿಟ್ಟಿರ್ತೀನಿ. ಬರ್ಲಾ? ಟಾಟಾ. ನಿಮ್ಮ ಅಜ್ಜಿ ಗೋತಾ? ಲಕ್ಷ್ಮಿ, ಏನ್ರಿ? ಫ್ರಿಜ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದೆ, ಮತ್ತೆ ಹಾಕ್ಬಿಡು. ಸ್ವಿಚ್ ಹಾಕೋದನ್ ಮರ್ತ್ಬಿಟ್ರಾ? ನಾನ್ ಹಾಕ್ತೀನಿ. ತಗೊಳ್ಳಿ ಯಾಕವ್ರೆ, ತಗೊಳ್ಳಿ. ಅಣ್ಣ ನೀವು, ಅಯ್ಯ ನೀವು. ಏನಮ್ಮ ಇದೆಲ್ಲ? ಕಾರಣ ಕೇಳ್ಬಾರ್ದು. ಗೊತ್ತು, ಫ್ರಿಡ್ಜು ಸತ್ಯನಾರಾಯಣ ಪೂಜೆ, ಅದಕ್ಕಲ್ವಾ ಸ್ವೀಟ್ ಕೊಡ್ತಾ ಇರೋದು, ಇನ್ನೇನಕ್ಕೆ? ಆಹಾ, ಎಲೆ ಎತ್ತೋ ಗುಂಡ ಅಂದ್ರೆ ಉಂಡೋರ್ ಎಷ್ಟು ಜನ ಅನ್ನಂತೆ. ಸ್ವೀಟ್ ಕೊಟ್ಟಿದ್ದಾರೆ, ಸುಮ್ನೆ ತಿನ್ನು. ಅಂತೂ ನಮ್ ಸುಧಾಮನ್ ಸ್ಟಾರ್ ಚೇಂಜ್ ಆಗೇ ಬಿಡ್ತಲ್ಲ. ಚೇಂಜ್ ಆಗ್ಲಿ ಬಿಡು, ದಿನ ಒಂದೊಂದು ಸ್ವೀಟ್ ಸಿಗ್ತಾ ಇರುತ್ತಲ್ಲ. ಏನಕ್ಕೆ ಸ್ವೀಟ್ ಕೊಡ್ತಾ ಇದ್ಯಾ? ಹೇಳಲ್ಲ. ಅಯ್ಯ, ನಲಿಬೇಡ, ಹೇಳ. ಹೇಳಿಲ್ಲ. ಪರವಾಗಿಲ್ಲ, ಹೇಳ. ಏನ ಒಂದ್ ಗ್ಲಾಸ್ ನೀರ್ ಕೊಡ್ತೀಯಾ?
ತಗೊಳ್ಳಿ. ಥ್ಯಾಂಕ್ ಯು. ಏನು ತಣ್ಣಗಿದಿಲ್ಲ? ಏನೇ ತಣ್ಣಗಿದೆ? ಫ್ರಿಡ್ಜ್ ವಾಟರ್ ರೀ. ಯಾವ ಫ್ರಿಡ್ಜ್? ನಮ್ಮನೆ ಫ್ರಿಡ್ಜ್ ರೀ. ನಮ್ಮನೆ ಫ್ರಿಡ್ಜಾ? ಹೌದ್ರಿ, ನಮ್ ಫ್ರಿಡ್ಜ್. ಸರಿಯಾಗೇ ಇದೆಯಾ? ಹಾ, ಸರಿಯಾಗಿದೆ ರೀ. ಹಾ, ನಾನೊಂದ್ ವಿಷಯ ಹೇಳೋದನ್ನ ಮರ್ತ್ಬಿಟ್ಟಿದೆ. ಏನು? ಬೆಳಗ್ಗೆ ನೀವು ಸ್ವಿಚ್ ಹಾಕು ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ನಾನು ಹೋಗಿ ಸ್ವಿಚ್ ಹಾಕ್ದೆ. ಡಬಾರ್ ಅಂತ ಸೌಂಡ್ ಬಂತು. ಆಗ್ಲೇಬೇಕಲ್ವಾ? ಹೋಗೇನು ಬಂತು ರೀ? ಬರ್ಲೇಬೇಕಲ್ವಾ? ನನಗಂತೂ ಅಳುನೇ ಬಂದ್ಬಿಡ್ತು ಗೊತ್ತಾ. ಅಯ್ಯೋ, ಇಂಥ ಒಳ್ಳೆ ಫ್ರಿಡ್ಜ್ ಹಾಳಾಗ್ ಹೋಯ್ತಲ್ಲ ಅಂತ ನಾನಂತೂ ದೇವ್ರನ್ ಬೇಡ್ಕೊಂಡೆ, ಹರಕೆನ ಹೊತ್ಕೊಂಡೆ ರೀ. ಮತ್ತೆ ಈ ಫ್ರಿಡ್ಜ್ ಸರಿಯಾಗೇ ಇದೆ, ಏನ್ ಪವಾಡ ಹೋಯ್ತಾ? ಪವಾಡನೇ ರೀ, ಅದೇನೋ ಆಶ್ಚರ್ಯ. ಮಧ್ಯಾಹ್ನ ಸರ್ವೆ ಅಂತ ಫ್ರಿಡ್ಜ್ ಕಂಪ್ನಿಯವ್ರು ಬಂದಿದ್ರು. ಅವ್ರಿಗೆ ಯಾರೋ ಹೇಳಿದ್ರಂತೆ ನಮ್ಮನೇಲಿ ಫ್ರಿಡ್ಜ್ ಬಂದಿದೆ ಅಂತ. ಅವ್ರು ಬಂದು ಎಲ್ಲ ಚೆಕ್ ಮಾಡಿ ನಾನು ಹೀಗೀಗ ಆಯ್ತು ಅಂತ ಹೇಳ್ದೆ ರೀ. ಅದಕ್ಕೆ ಅವ್ರು ಏನಂದ್ರು ಗೊತ್ತಾ? ಡೋಂಟ್ ವರಿ ಮೇಡಮ್, ಇದು ಗ್ಯಾರಂಟಿ ಪೀರಿಯಡ್ ಅಲ್ಲಿ ಆಗಿರೋದು, ನಿಮಗ್ ನಾವು ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಸೆಲ್ ಫೋನ್ ಅಲ್ಲಿ ಫೋನ್ ಮಾಡಿದ್ರು. ತಕ್ಷಣ ಯಾರೋ ವ್ಯಾನ್ ಅಲ್ಲಿ ಬಂದು ಮೋಟರ್ ಚೇಂಜ್ ಮಾಡ್ಬಿಟ್ರು. ಅವ್ರ ಮನೆ ಹಾಳಾಗೋಗ್ಲಿ. ಅವ್ರು ಎಷ್ಟು ಖುಷಿಯಾಗಿದ್ರು ಗೊತ್ತಾ, ಇಂಥ ಏರಿಯಾದಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದಕ್ಕೆ. ಆಮೇಲೆ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ನಂದೊಂದು ಫೋಟೋ ತೆಕ್ಕೊಂಡ್ರು ರೀ. ಫ್ರಿಡ್ಜ್ ಪಕ್ಕದಲ್ಲಿ ಮದ್ವೆ ಸೀರೆ ಇತ್ತಲ್ಲ, ಆ ಮದ್ವೆ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಂಡೆ. ನಾಳೆ ಟಿವಿಯಲ್ಲಿ ಪೇಪರ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ಬರುತ್ತಂತೆ. ಹಾಳಾದ್ದು ಫ್ರಿಡ್ಜ್ ನ ಬರ್ನ್ ಮಾಡಕ್ ಹೋಗಿ ನನ್ ಪ್ಲಾನೆ ಬರ್ನ್ ಆಗೋಯ್ತಲ್ಲ. ನಾನು ನನ್ನ ಚಿಕ್ಕಮ್ಮನ್ಗೂ ನನ್ನ ಹೆಂಡತಿಗೂ ನಮ್ಮ ಮನೇಲಿ ಫ್ರಿಡ್ಜ್ ಇದೆ ಅಂತ ಸುಳ್ಳು ಹೇಳ್ಬಿಡ್ತೀನಿ. ಈಗ ನನ್ನ ಹೆಂಡತಿಗೆ ಏನೋ ಗೊತ್ತಾಗ್ಬಿಟ್ರೆ ದೊಡ್ಡ ರಂಪ ಮಾಡ್ಬಿಡ್ತಾಳೆ. ಈಗ ನೀನೇ ಏನಾರು ಐಡಿಯಾ ಕೊಡು. ನೋಡು, ನೀನೇನು ತಲೆ ಕೆಡಿಸ್ಕೋಬೇಡ. ಶ್ರೀಗಂಠ ಮೂರ್ತಿ ಹತ್ರ ಹೋಗೋಣ, ಫ್ರಿಡ್ಜ್ ವಾಪಸ್ ಕೊಡು ಅಂತ ಕೇಳೋಣ. ಓಕೆ ಬಾವು ನಡಿ. ಅಯ್ಯೋ, ಹೇಗಯ್ಯ ಕೊಡಕ್ಕಾಗುತ್ತೆ? ಅದಂಗಲ್ಲ ಶ್ರೀಗಂಠ ಮೂರ್ತಿ, ಮನೆಗೆ ಫ್ರಿಡ್ಜ್ ಬಂದಿಲ್ಲ ಅಂದ್ರೆ ಇವ್ನ ಹೆಂಡತಿ ಮನೆಗೆ ಬರಲ್ಲ ಅಂತ ಕೂತಿದ್ದಾಳೆ. ಓ, ಅದು 3ನೇ ನಂಬರ್ ಡ್ರಾ ಆಗಿದೆ. ಅವ್ರು ಬಂದ್ ಕೇಳಿದಾಗ ನಾನು ಏನಯ್ಯ ಹೇಳೋದು? ಆಮೇಲೆ ಅವ್ರು ನನ್ನ ಫೋಟೋ ಉಂಟಿ ಅನ್ಕೊಳ್ಳಲ್ವೇ? ಸರಿ, ಒಂದ್ ಕೆಲಸ ಮಾಡೋಣ. 13ನೇ ನಂಬರ್ನವರು 24 ಗಂಟೆ ಒಳಗಡೆ ಬಂದು ಫ್ರಿಡ್ಜ್ ತಗೊಂಡಿಲ್ಲ ಅಂದ್ರೆ ಫ್ರಿಡ್ಜ್ ಕೊಡಲ್ಲ ಅಂತ ಬೋರ್ಡ್ ಹಾಕ್ಬಿಡೋಣ. ಆಗ್ಬೇಕಾದ್ರೆ ಮಾಡಬಹುದು. ಮೊದಲು ಆ ಕೆಲಸ ಮಾಡು. ನಡಿಯ. ನಡಿಯಪ್ಪ. ಶ್ರೀಕಂಠ ಮೂರ್ತಿ, ಏನಯ್ಯ ಇದು? ಕನಸು ಕಂಡಿದ್ದೆಲ್ಲ ಮೊಣ್ಪಾಲ್ ಆಗೋಯ್ತಲ್ಲಯ್ಯ. ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರ್ಲಿಲ್ವಲ್ಲಯ್ಯ? ಅಷ್ಟು ಸುಲಭದಲ್ಲಿ ನಾನು ಬಿಟ್ಕೊಡ್ತೀನಿ ಏನಯ್ಯ. ಒಂದ್ ಕೆಲಸ ಮಾಡೋಣ, ಫ್ರಿಡ್ಜ್ ನಿನ್ನ ಮನೆ ತಗೊಂಡೋಗು, ನನಗೆ 4,000 ರೂಪಾಯಿ ಕೊಟ್ಬಿಡಯ್ಯ. ನನಗೆ ಫ್ರಿಡ್ಜ್ ಬೇಡ ಕಣಯ್ಯ. ಜನಕ್ಕೆ ಕೂತಾದ್ರೆ ನನ್ನನ್ನು ತುಳಿದು ಹಾಕ್ಬಿಡ್ತಾರಷ್ಟೇ. ಅಯ್ಯೋ, ಅದ್ರ ಬಣ್ಣಾನೇ ಬದಲಾಯಿಸ್ಕೊಡ್ತೀನೋ. ಸುಧಾಮ ಸಹ ಗುರ್ತಿಡಿಬಾರ್ದು, ಹಾಗೆ ಮಾಡ್ಕೊಡ್ತೀನಿ. ಅಪ್ಪ ಶ್ರೀಕಂಠ ಮೂರ್ತಿ, ನನಗೆ ಫ್ರಿಡ್ಜ್ ಬೇಡ ಕಣಯ್ಯ. ನನ್ ದುಡ್ಡು ನನಗೆ ಕೊಟ್ಬಿಡಯ್ಯ. ನಾನು ಈಗಾಗಲೇ ಸಾಕಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿದ್ದೀನಿ. ಪೆಂಡಾಲು ಗಿಂಡಾಲು ಅಂತ ಖರ್ಚು ಮಾಡ್ಬಿಟ್ಟಿದ್ದೀನಿ. ನನ್ ದುಡ್ಡು ನನಗೆ ಕೊಟ್ಬಿಡೋ, ಇಲ್ದೇ ಇದ್ರೆ ಚೆನ್ನಾಗಿರೋದಿಲ್ಲ. ಹೋಗ್ಲಿ, 50-50 ಮಾಡ್ಕೊಳ್ಳೋಣ. 50-50 ಅದು ನನ್ ಕತ್ತರ್ಸಕ್ಕಾಗತ್ತ? ಲವ್ ಸೀನಾ, ಏನು ಕತ್ತರಿಸ್ದೇನೆ 50-50 ಮಾಡಿ ತೋರಿಸ್ತೀನಿ. ನಾನು ಯಾರು? ಸ್ಟಿಕ್ಕರ್ ಶ್ರೀಕಂಠ ಮೂರ್ತಿ. ಅಯ್ಯೋ ಅಯ್ಯೋ ಅಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ. ಅಯ್ಯೋ ನೀನಪ್ಪ ಯಾಕೆ ಬಡ್ಕಂತೀಯ? ದೇವ್ರು ಇಲ್ಲೇ ಇದ್ದಾನೆ. ಈ ದೇವ್ರಲ್ಲಪ್ಪ, ಆ ದೇವ್ರು. ಅಯ್ಯೋ, ಫ್ರಿಡ್ಜ್ ತಾನೇ ಹೋಗಿರೋದು, ಅಲ್ವಲ್ಲ, ಹೋದ್ರೆ ಹೋಗಿ ಬಿಡಯ್ಯ. ಅಯ್ಯೋ, ಫ್ರಿಡ್ಜ್ ಹೋಗ್ಬಿಟ್ಟ. ನಂದು 12ನೇ ನಂಬರು, 1 ನಂಬರ್ ಮಿಸ್ ಆಯ್ತು. ಹೋಗ್ಲಿ ಬಿಡು. ಇಲ್ಲ ಇಲ್ಲ, ಇದು ಸುಮ್ಮನೆ ಬಿಡಬಾರ್ದು. ದೇವಸ್ಥಾನದಲ್ಲಿದ್ದ ವಸ್ತು ಹೋಯ್ತು ಅಂದ್ರೆ ಏನ್ ಅರ್ಥ? ಇದನ್ನ ಸಿಬಿಗೆ ಒಪ್ಪಿಸ್ಲೇಬೇಕು. ಏನಪ್ಪ ಫ್ರಿಡ್ಜ್ ಹೋಗ್ಬಿಡ್ಲ? ಅಯ್ಯೋ 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 ಅಯ್ಯೋ, ಏನಯ್ಯ ಮಾಡೋದು? ನನ್ನ ಹೆಂಡತಿ ಊರಿಂದ ಬೇರೆ ಬರ್ತಾಳೆ, ಅವಳಿಗೆ ಹೆಂಗಯ್ಯ ಮಕ ತೋರ್ಸೋದು? ನಮ್ಮ ಚಿಕ್ಕಮ್ಮನ ಗೊತ್ತಾದ್ರೆ ಬರ್ಚಿ ಬಿಡ್ತಾಳೆ. ಅಯ್ಯೋ ಗಣಪತಿ, ನೀನೇ ನನ್ನ ಕಾಪಾಡ್ಬೇಕು. ಏನಪ್ಪಾ ಮಾಡೋದು? ಲೋ ಶ್ರೀಧರ, ಸುಧಾಮ, ಬಂದ್ಬಿಟ್ಟಿನಪ್ಪ. ನೋಡೋ ಫ್ರಿಡ್ಜ್ ಹೋಗ್ಬಿಡ್ತತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಯಾವುದೇ ನದಿ ಆದ್ರೂ ಸಮುದ್ರನ ಸೇರ್ಬೇಕು. ಹಾಗೆ ಯಾವುದೇ ಫ್ರಿಡ್ಜ್ ಕಳತನ ಆದ್ರೂ ಅದು ನಮ್ಮ ಇಸ್ಮೈಲ್ ಹತ್ರನೇ ಇರ್ಬೇಕು. ನಾನು ಹುಡುಕೊಡ್ತೀನಿ, ಬಾ. ನಡಿಯಪ್ಪ. ಇದ್ಯಾರು? ಬೇಕೇಳು. ಬಾಯ್ ಸಾಬ್, ಇಲ್ಲಿ ಇಸ್ಮೈಲ್ ಅಂತಿದ್ರಲ್ಲ, ಅವ್ರು ಎಲ್ಲೋದ್ರು? इस्माइल ओ इस्माइल ओ इसको पुलिस वाले करकंड होगी लाठी में हड्डी हड्डी तोड़ दिया, इसलिए ये धंधा छोड़ दिया. ಈಗ ಎಲ್ಲಿದ್ದಾನೆ? ओ ಅದು ನಿಮ್ದು ಸಾಮಿ ಸಾಮಿ ಐತಲ್ಲ, ಗಣಪತಿ ಗಣೇಶ ರೆಫ್ರಿಜರೇಟರ್ ಸರ್ವಿಸ್ ಸೆಂಟರ್ ಅಂತ ದುಕಾನ್ಗೆ ಮಡಿಕೊಂಡವ್ರೆ. ಅದು ಎಲ್ಲಿರೋದು? सीधा जाको ये लपट में मारो. ये लपट में एक अल्लाह है, ये अल्लाह के ऊपर इसका दुकान है. ಅರೆ ಇಸ್ಮೈಲ್, ಏನ್ ಎಲ್ಲ ಕೆಲಸ ಬಿಟ್ಟು ಈ ಕೆಲಸ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಹೌದು ಸಾಬ್, ಇವ್ರದ್ದು ಮಾತು ಕೇಳಿ ಆ ಗಣೇಶ ಸ್ಟಿಕ್ಕರ್ ಇದ್ದು ಫ್ರಿಡ್ಜ್ ನಾವು ಪಿಕಪ್ ಮಾಡ್ದವ.
ಪೊಲೀಸರು ನಮ್ಗೆ ಅಂದರ್ ಮಾಡಿದ್ರ, ಒಳಗೆ ಚೆನ್ನಾಗಿ ವರ್ಕ್ ಮಾಡಿದ್ರ, ಆಮೇಲೆ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ಬುದ್ಧಿ ಬಂದಿತ್ತು. ಅದಕ್ಕೆ ಆ ಗಣೇಶ ಹೆಸರು ಮಡಗಿ ಈ ಬಿಸ್ನೆಸ್ ಶುರು ಮಾಡಿದ್ದಾರೆ. ಸರಿ, ಇವ್ರ ಮನೆ ಫ್ರಿಡ್ಜ್ ಮತ್ತೆ ಕಳತನ ಆಗ್ಬಿಟ್ಟಿದೆ, ಇಲ್ಲಿಗೆ ಏನಾದ್ರು ಬಂತ? ಬರ್ಲಿಲ್ವಲ್ಲ. ಆದ್ರೆ ಎದುರ್ಕೋಬೇಡಿ ಸಾಬ್, ಅದ್ರ ಮೇಲೆ ಗಣೇಶದು ಸ್ಟಿಕರ್ ಐತೆ, ಬಹಳ ಪವರ್ಫುಲ್ ಐತೆ, ಅದು ಬಂದೇ ಬರ್ತದೆ. ಅಯ್ಯೋ ಅದು ಬರೋದ್ರೊಳಗಡೆ ನನ್ನ ಹೆಂಡತಿ ಬಂದ್ಬಿಡ್ತಾಳಪ್ಪ, ಎಡವಟ್ ಆಗ್ಬಿಡುತ್ತೆ. ಅರೇ ಹೆಂಡ್ತಿನಾದ್ರೂ ಬರ್ಲಿ, ನಿಮ್ದು ಗಂಡನಾದ್ರೂ ಬರ್ಲಿ ಸಾಬ್, ದೇವ್ರ ಮೇಲೆ ನಂಬಿಕೆ ಮಡಗಿ, ಸ್ಟಿಕರ್ ಮೇಲೆ ನಂಬಿಕೆ ಮಡಗಿ, ಪವರ್ಫುಲ್ ಐತೆ ಅದು. ದುಬೈನಾಗಿದ್ರು ಬಂದೇ ಬರ್ತದೆ. ಹೋಗಿ ಸಾಬ್, ನೀವು ಹೋಗಿ ಸಾಬ್.